ಪ್ರಧಾನತ್ವೇನ ಸರ್ವಸ್ಮಾನ್ ಮತ್ಸ್ಯಕೂರ್ಮಾದಯೋ ಹರೇಃ ಅವತಾರಾಃ ಶ್ರುತೌ ಖ್ಯಾತಾಃ ಸ ಏವೈತೆ ಸ್ವತಃಸ್ಮೃತಾಃ ನ ಸ್ವರೂಪಂತೋ ಬ್ರಹ್ಮಾದ್ಯಾಃ ಸ್ಮೃತಾ ಮಾಯಾವಿಭೂತಯಃ ಸ್ವೇಚ್ಛಯೈಷಾಂ ವಿಶಿಷ್ಟತ್ವಂ ಕುರುತೆ ತತ್ತತಃ ಸ್ಮೃತಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂಧದ 6ನೇ ಅಧ್ಯಾಯದ ಕೊನೆಯ ಶ್ಲೋಕಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಈಗ ನಾವು ಆರಂಭದಲ್ಲಿ ನೋಡಿದ ಮಂಗಲಾಚರಣದ ಶ್ಲೋಕ, ಇದು ಅದೇ ಶ್ಲೋಕಗಳ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥದ್ದು. ವ್ಯೋಮ ಸಂಹಿತಾದಲ್ಲಿ ಆಚಾರ್ಯರು ಉದ್ಧರಿಸಿರುವಂತಹ ಶ್ಲೋಕಗಳಿವೆ. ಮತ್ಸ್ಯಕೂರ್ಮ ಮೊದಲಾದ ಭಗವಂತನ ರೂಪಗಳೇನಿವೆ ಅವೆಲ್ಲವೂ ಕೂಡ ಭಗವಂತನ ಸ್ವರೂಪಭೂತ ಅವತಾರಗಳು. ಜಗತ್ತಿನಲ್ಲಿ ಅತ್ಯಂತ ಪ್ರಧಾನವಾದ ತತ್ವಗಳು. ಆದ್ದರಿಂದ ಅವುಗಳನ್ನು ಮೊದಲು ವರ್ಣನೆ ಮಾಡ್ತಾರೆ, ಭಗವಂತನ ಸ್ವರೂಪ ಅಂತ ವರ್ಣನೆ ಮಾಡ್ತಾರೆ. ಆದರೆ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ, ಲಕ್ಷ್ಮಿಯಿಂದ ಮೊದಲುಕೊಂಡು ಬ್ರಹ್ಮಾದಿ ದೇವತೆಗಳೇನಿದ್ದಾರೆ, ಅವರು ಯಾರೂ ಕೂಡ ಆ ಭಗವಂತನಿಂದ ಅಭಿನ್ನರಾದವರಲ್ಲ. ಸ್ಮೃತಾಃ ಮಾಯಾವಿಭೂತಯ, ಅವರೆಲ್ಲರನ್ನೂ ಕೂಡ ಮಾಯಾವಿಭೂತಿಗಳು ಅಂತ ಹೀಗೆ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಮಾಯೆ ಅಂದರೆ ಈಶ್ವರ ಇಚ್ಛಾ. ಈಶ್ವರ ಇಚ್ಛೆಯಿಂದ ಅವರೆಲ್ಲರಿಗೂ ಕೂಡ ಒಂದು ಮಹತ್ವ ಬಂದಿದೆ. ಭಗವಂತ ಅಂಥ ಮಹತ್ವವನ್ನು ಅವರಿಗೆ ಕೊಟ್ಟಿರುವುದು ತನ್ನ ಇಚ್ಛೆಯಿಂದಲೇ. ಅದರಿಂದ ಅವುಗಳನ್ನು ಮಾಯಾವಿಭೂತಿಗಳು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಕೊನೆಗೊಂದು ಶ್ಲೋಕ ನಾವು ನೋಡುವುದಿದೆ, ಪದ್ಮಪುರಾಣದ್ದು. ಮತ್ತೆ ಮೂಲ ಭಾಗವತದಲ್ಲಿ ಕೊನೆಯ 2-3 ಶ್ಲೋಕಗಳನ್ನು ನಾವು ನೋಡುವುದು ಉಳಿದಿದೆ. ಅಲ್ಲಿಗೆ ಈ 6ನೇ ಅಧ್ಯಾಯ ಸಮಾಪ್ತ ಆಗ್ತದೆ. 42ನೇ ಶ್ಲೋಕದಲ್ಲಿ ಅಹಂ ಭವೋ ಯಜ್ಞ ಇಮೇ ಪ್ರಜೇಶಾಹ ಅಂತ ಹೀಗೆ ಶಬ್ದ ಇದೆ. ಅಲ್ಲಿ ಯಜ್ಞ ಅಂದರೆ ಯಾರು? ಅಹಂ ಅಂದರೆ ಚತುರ್ಮುಖ, ಭವ ಅಂದರೆ ರುದ್ರ, ಯಜ್ಞ ಅಂತ ಹೀಗೆ ಶಬ್ದ ಇದೆ. ಅದರ ಅರ್ಥವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಯಜ್ಞ ಎಂಬ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಬರೀತಾರೆ ಶ್ರೀಧರರು. ವೀರರಾಘವರು ಕೂಡ ಯಜ್ಞ ಅಂದರೆ ವಿಷ್ಣು ಅಂತಾನೆ ಅರ್ಥ ಬರೀತಾರೆ. ಅಲ್ಲೊಂದು ಸ್ಪಷ್ಟೀಕರಣವನ್ನು ಅವರು ಕೊಡುವ ಪ್ರಯತ್ನ ಮಾಡಿದ್ದಾರೆ. ಯಜ್ಞಪ್ಯಂ ವಿಭೂತಿ ಮಧ್ಯೆ ಪಠಿತಃ. ಯಜ್ಞ ಅಂದರೆ ವಿಷ್ಣು ಅಂತಾದರೆ ಈ ಭಗವಂತನ ವಿಭೂತಿಗಳನ್ನು ಹೇಳುವಲ್ಲಿ ಅವನು ವರ್ಣನೆ ಹೇಗೆ ಮಾಡಿದ್ದಾರೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅವರು ಉತ್ತರ ಹೇಳ್ತಾರೆ, ಇಲ್ಲಿ ವರ್ಣಿತ ಆಗಿರುವಂತಹ ಯಜ್ಞ ವಿಷ್ಣು ಹೌದು, ಆದರೂ ಅವನು ವಿಭೂತಿ ಅಲ್ಲ. ಹಾಗಾದರೆ ವಿಭೂತಿಗಳ ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮ, ರುದ್ರ, ದಕ್ಷ ಪ್ರಜಾಪತಿಗಳು ಇವರೆಲ್ಲರೂ ಕೂಡ ಭಗವಂತನಿಗಿಂತ ಭಿನ್ನರಾದವರು. ಇವರ ನಡುವೆ ಅವನನ್ನು ವರ್ಣನೆ ಮಾಡಿದ್ದಾರೆ. ಯಾಕೆ ಹಾಗೆ ಅಂತ ಪ್ರಶ್ನೆ ಬಂದರೆ, ಈ ವಿಷ್ಣುವಿನ ಅವತಾರದಲ್ಲಿ ವಿಷ್ಣುವಿಗೆ ಸ್ಥಿತಿಯನ್ನು ಪಾಲನೆ ಮಾಡುವ ಕಾರ್ಯ ಇದೆ. ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಕಾರ್ಯ, ರುದ್ರನಿಗೆ ನಾಶ ಮಾಡುವ ಕಾರ್ಯ ಇದೆ. ಆ ಭಗವಂತನಲ್ಲಿರುವಂತಹ ಏನೊಂದು ಸಾಮರ್ಥ್ಯ ಇದೆ, ಪಾಲನ ಮಾಡುವಂಥ ಸಾಮರ್ಥ್ಯ, ಅದು ವಿಭೂತಿ. ವಸ್ತುತಃ ಭಗವಂತ ಯಜ್ಞ ಏನಿದ್ದಾನೆ ಅವನು ವಿಭೂತಿ ಅಲ್ವೇ ಅಲ್ಲ, ಅವನು ಸ್ವಯಂ ಭಗವಂತನೇ. ಅವನಲ್ಲಿರುವ ಸಾಮರ್ಥ್ಯ ಏನಿದೆ ಅದನ್ನು ವಿಭೂತಿ ಅಂತ ಹೇಳಬೇಕು ಅಂತ ಅರ್ಥ ಬರ್ತಿದ್ದಾರೆ. ಇದು ವೀರರಾಘವರ ವ್ಯಾಖ್ಯಾನದಲ್ಲಿ. ಆಚಾರ್ಯರು ಪದ್ಮಪುರಾಣದ ಮಾತನ್ನು ಕೊಟ್ಟು ಇಲ್ಲಿ ಅದನ್ನು ಸ್ಪಷ್ಟೀಕರಿಸಿದ್ದಾರೆ. ಯಜ್ಞ ಶಬ್ದೋಚಿತೌ ದ್ವೌತು ದೇವೌ ಲೋಕ ಪುರಸ್ಕೃತೌ ಏಕೋ ನಾರಾಯಣಸ್ತತ್ರ ರುದ್ರಶ್ಚಿನ್ನಸ್ತತಾಪರಃ ಸತು ಯಜ್ಞಾಭಿಮಾನಿ ಸ್ಯಾತ್ ತತ್ಪತಿ ಕೇಶವ ಸ್ಮೃತಃ ಅಂತ.
ಇಲ್ಲಿ ಯಜ್ಞ ಶಬ್ದದಿಂದ ಭಗವಂತ ನಾರಾಯಣನನ್ನು ಇಟ್ಕೊಳ್ಳೋದು ಬೇಡ. ಆ ರುಚಿ ಪ್ರಜಾಪತಿಯ ಮಗನಾಗಿ ಜನಿಸಿದ ಆ ಯಜ್ಞ ಏನಿದ್ದಾನೆ, ಆ ನಾರಾಯಣ ಅವನು ಬೇರೆನೆ, ಅವನು ಯಜ್ಞ ಅಲ್ಲ ಅಂತಲ್ಲ, ಆದರೆ ಇಲ್ಲಿ ಹೇಳ್ತಿರುವುದು ಅವನನ್ನಲ್ಲ. ಹೊರತು ಈ ಇಂದ್ರ ಮತ್ತು ಶಚಿಯರ ಪುತ್ರನಾದಂತಹ ಯಜ್ಞ ಅಂತ ಒಬ್ಬ ಇದ್ದಾನೆ, ಅವನೇ ಜಯಂತ. ಶಂಭು ಅಂತ ಮತ್ತೊಬ್ಬ ಇದ್ದಾನೆ. ಇವರಿಬ್ಬರು ಕೂಡ ಪಾದದ ದೇವತೆಗಳು ಅಂತ ಬೇರೆ ಕಡೆ ಬಂದಿದೆ. ಗೀತಾ ತಾತ್ಪರ್ಯದಲ್ಲಿ 13ನೇ ಅಧ್ಯಾಯದಲ್ಲಿ ಪಾದೌತು ವಿಷ್ಣುನಾವಿಷ್ಟವು ಯಜ್ಞ ಶಂಭು ಶಶೀಸುತವು ಅಂತ. ಯಜ್ಞ ಅಂದ್ರೆ ಜಯಂತ, ಶಂಭು ಅಂದ್ರೆ ಇನ್ನೊಬ್ಬ. ಇವರಿಬ್ಬರು ಇಂದ್ರನ ಮಕ್ಕಳು, ಇಂದ್ರ ಮತ್ತು ಶಚಿಯರ ಮಕ್ಕಳು. ಇಬ್ಬರು ಕೂಡ ಪಾದದ ದೇವತೆಗಳು. ಅವರಲ್ಲಿ ಭಗವಂತನ ಆವೇಶ. ಅಲ್ಲಿ ಆ ಯಜ್ಞ ಅಥವಾ ಜಯಂತ ಏನಿದ್ದಾನೆ ಅವನಿಗೆ ಮತ್ತೊಂದು ಕಾರ್ಯಭಾರವೂ ಇದೆ. ಅದೇ ಯಜ್ಞದ ಅಭಿಮಾನ. ನಾವು ಮಾಡುವಂತಹ ಯಜ್ಞ ಏನಿದೆ ಆ ಯಜ್ಞಕ್ಕೆ ಅಭಿಮಾನಿ ದೇವತೆಯು ಕೂಡ ಅವನು ಹೌದು. ಈ ತಂದೆ ಮತ್ತು ಮಗ ಇಂದ್ರ ಮತ್ತು ಅವನ ಮಗ ಜಯಂತ, ಇವರಿಬ್ಬರದು ಕೂಡ ನಮ್ಮ ಜೀವನ ಯಜ್ಞದಲ್ಲಿ ಒಂದು ಪಾತ್ರ ಇದೆ. ಐತರೇಯ ಭಾಷ್ಯದಲ್ಲಿ ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಒಂದು ಉಲ್ಲೇಖ ಇದೆ. ಇಂದ್ರ ನಮಗೆ ಯಜ್ಞ ಮೊದಲಾದವುಗಳನ್ನು ಮಾಡಲಿಕ್ಕೆ ಬೇಕಾದ ಶ್ರದ್ಧಾ ಕೊಡ್ತಾನೆ ಅಂತ. ಅವನ ಮಗ ಅಂತೂ ಯಜ್ಞದ ಅಭಿಮಾನಿಯೇ ಆಗಿದ್ದಾನೆ. ಹೀಗೆ ಅಲ್ಲಿ ಬರುವಂತಹ ಉಲ್ಲೇಖ. ಯಜ್ಞ ಶಬ್ದದಿಂದ ಹೀಗೆ ಸ್ವಯಂ ಭಗವಂತ ಒಬ್ಬ, ಇನ್ನೊಬ್ಬ ಇಂದ್ರನ ಮಗ ಒಬ್ಬ ವಾಚ್ಯ. ಇಬ್ಬರೂ ಜಗತ್ತಿನಲ್ಲಿ ಗೌರವ ಪಾತ್ರರು. ಈ ದಕ್ಷನ ಯಜ್ಞ ಏನು ವಿಧ್ವಸ್ತ ಆಯ್ತಲ್ಲ, ಅದನ್ನ ವೀರಭದ್ರ ಮಾಡಿದ್ನಲ್ಲ ಶಿವನ ಸೂಚನೆಯಂತೆ. ಆಗ ಯಜ್ಞದ ಅಭಿಮಾನಿಯಾದಂತಹ ಈ ಜಯಂತನ ತಲೆಯನ್ನು ಕತ್ತರಿಸಿದ್ದ ಅಂತ ಕಥೆ ಬರ್ತದೆ. ಅದನ್ನೇ ರುದ್ರಚ್ಛಿನ್ನ ತಥಾಪರಹ ಅಂತ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಪದ್ಮಪುರಾಣದ ಶ್ಲೋಕದಲ್ಲಿ ಹೇಳಿರೋದು. ಸತು ಯಜ್ಞಾಭಿಮಾನಿ, ಅವನು ಯಜ್ಞದ ಅಭಿಮಾನಿ ಮಾತ್ರ. ಭಗವಂತಂತೂ ಅವನ ಪತಿ. ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಬರೋದಿದೆ, ಅಂತರ್ಯಾಮೀತು ಯಜ್ಞಾದೇಹ ಅಂತ. ಯಜ್ಞದ ಅಂತರ್ಯಾಮಿ, ಯಜ್ಞದ ನಿಯಾಮಕ ಭಗವಂತ. ಯಜ್ಞ ಶಬ್ದ ಪುಲ್ಲಿಂಗ. ಪುರುಷೋತ್ತಮನಾದ ಭಗವಂತ ಯಜ್ಞದ ನಿಯಾಮಕ. ಇಜ್ಯಾ ಅಂದ್ರೆ ಯಜ್ಞದ ಒಂದು ಭಾಗ, ಅದು ಸ್ತ್ರೀಲಿಂಗ ಶಬ್ದ. ಅದರ ಅಭಿಮಾನಿನಿ ಲಕ್ಷ್ಮೀದೇವಿ. ಹೀಗೆ ಯಜ್ಞ ಮತ್ತು ಇಜ್ಯಾ ಅವೆರಡಕ್ಕೆ ಲಕ್ಷ್ಮೀ, ನಾರಾಯಣ ಮತ್ತು ಲಕ್ಷ್ಮಿ ಇವರಿಬ್ಬರು ಕೂಡ ನಿಯಾಮಕರಾಗ್ತಾರೆ. ಲಕ್ಷ್ಮಿ ಅದರಲ್ಲಿ ಅಭಿಮಾನಿ ಆಗ್ತಾಳೆ. ಮತ್ತು ಅವಳು ಈ ದಕ್ಷಿಣಕ್ಕೆ ಅಭಿಮಾನಿನಿ ಕೂಡ ಆಗಿದ್ದಾಳೆ. ಇವನೇನು ರುಚಿ ಪ್ರಜಾಪತಿಯ ಮಗನಾಗಿ ಜನಿಸಿದ್ದ, ಆ ಸ್ವಯಂಭುವ ಮನುವಿನ ಮೊಮ್ಮಗ ಇವನು. ಸ್ವಯಂಭುವ ಮನುವಿಗೆ ಮತ್ತೊಂದು ಸಂತಾನ, ಮತ್ತೊಬ್ಬಳು ಮೊಮ್ಮಗಳು, ಈ ದಕ್ಷಿಣ ಅಂತ. ಅವಳು ಲಕ್ಷ್ಮೀದೇವಿಯೇ. ದಕ್ಷಿಣೆಯ ಅಭಿಮಾನಿನಿ ಅವಳು. ಹೀಗೆ ನಾರಾಯಣ ಮತ್ತು ಲಕ್ಷ್ಮಿಯವರಿಬ್ಬರು ಕೂಡ ಯಜ್ಞ ಮತ್ತು ದಕ್ಷಿಣೆಗಳ ಅಭಿಮಾನಿನಿಯರು. ದಕ್ಷಿಣೆಯ ಅಭಿಮಾನಿನಿ ಆದ್ದರಿಂದ ಅವಳನ್ನು ಕೂಡ ದಕ್ಷಿಣ ಅಂತಾನೆ ಹೀಗೆ ವ್ಯವಹರಿಸ್ತಾರೆ. ಇದಾದ ಬಳಿಕ ಮುಖ್ಯ ಪ್ರಾಣನನ್ನು ಯಜ್ಞಾಭಿಮಾನಿ, ಯಜ್ಞಾಖ್ಯೋ ವಾಯುರ್ಯಜ್ಞೇ ಪ್ರತಿಷ್ಠಿತ ಅಂತ ಅವನನ್ನು ಯಜ್ಞ ಅಂತ ಹೇಳ್ತಾರೆ. ಅನೇಕ ಜನ ಹೀಗೆ ಯಜ್ಞದ ಅಭಿಮಾನಿಗಳಿದ್ದಾರೆ. ಈ ಜಯಂತನಿಗಿಂತ ಕೆಳಗೆ ಅನೇಕ ಜನ ದೇವತೆಗಳಿದ್ದಾರೆ. ಹತ್ತೊಂಬತ್ತನೇ ಕಕ್ಷಾದಲ್ಲಿ ಯಜ್ಞ ಮತ್ತು ಶಂಭುಗಳು ಅಂದ್ರೆ ಜಯಂತ ಮತ್ತು ಅವನ ಸಹೋದರ ಇದ್ದಾರೆ. ಅವನಕ್ಕಿಂತ ಕೆಳಗೂ ಅನೇಕ ಜನ ಇದ್ದಾರೆ. ಅವರು ಎಲ್ಲ ಯಜ್ಞದ ದೇವತೆಗಳೇ. ಒಂದಕ್ಕೆ ಅಭಿಮಾನಿ ದೇವತೆಗಳು ಅಂದ್ರೆ ಅನೇಕ ಜನ ಇರ್ತಾರೆ. ಅದರಲ್ಲಿ ಈ ಯಜ್ಞದ ಅಭಿಮಾನಿಯಾದ ಈ ಜಯಂತ ಮುಖ್ಯ ಅಂತ ನಾವು ತಿಳಿಯಬಹುದು. ಅವನ ಮೇಲೆ ಮುಖ್ಯ ಪ್ರಾಣ, ಅವನ ಮೇಲೆ ಯಜ್ಞದ ನಿಯಾಮಕನಾದಂತಹ ಭಗವಂತ. ಅದಕ್ಕೆ ತತ್ಪತಿ ಅಂತ ಬಂದಿದೆಯಲ್ಲ, ಆ ಜಯಂತನ ಪತಿ ಅವನಿಗೂ ಮುಖ್ಯಸ್ಥನಾದವನು ಅಂತ ಒಂದರ್ಥ. ಯಜ್ಞದ ಪತಿ ಅಂತರ್ಯಾಮಿತು ಯಜ್ಞಾದೇಹ ಅಂತ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಏನು ಬರೋದಿದೆ ಅದನ್ನ ನಾವಿಲ್ಲಿ ತಿಳಿಯಬೇಕಾದದ್ದು. ತತ್ಪತಿ ಅಂದ್ರೆ ಜಯಂತನ ಪತಿಯೂ ಹೌದು,
ಹಾಗೆ ಯಜ್ಞದ ಪತಿಯೂ ಕೂಡ ಹೌದು ಈ ಭಗವಂತ. ಹೀಗೆ ಆಚಾರ್ಯರ ಭಾಗವತ ತಾತ್ಪರ್ಯದ ನೆರವಿಲ್ಲದೆ ಹೋಗಿದ್ರೆ ಇಲ್ಲಿ ನಾವು ಯಜ್ಞ ಅಂದ್ರೆ ಭಗವಂತ ಅಂತ ತಿಳ್ಕೊಂಡು ತೊಂದರೆಗೆ ಗುರಿಯಾಗ್ತಿದ್ದೆವು. ಭಾಗವತ ತಾತ್ಪರ್ಯದಲ್ಲಿ ಈಗ ನಾವು ನೋಡಿದ ಶ್ಲೋಕಗಳೇನಿವೆ ಅವು ಬನಂಜ ಗೋವಿಂದಾಚಾರ್ಯರು ಯಾವುದನ್ನು ಅನುಸರಿಸ್ತಾರಲ್ಲ ಅದರಲ್ಲಿ ಸ್ವಲ್ಪ ಭಿನ್ನವಾಗಿವೆ. ಶ್ಲೋಕಗಳು ಹೀಗೆ ಇವೆ, ಶ್ಲೋಕಗಳ ಆನುಪೂರ್ವಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಈಗ ನಾವು ಪದ್ಮಪುರಾಣದ ಯಜ್ಞ ನಾಮಕ ಭಗವಂತ ಮತ್ತು ಜಯಂತನ ಬಗ್ಗೆ 2 ಶ್ಲೋಕ ನೋಡಿದ್ವಲ್ಲ, ಇವು ಕೊನೆಗೆ ಬಂದಿವೆ ಭಾಗವತ ತಾತ್ಪರ್ಯದಲ್ಲಿ. ಇದಕ್ಕಿಂತ ಮುಂಚೆ ಸ್ವತೋ ಮಹತ್ವಂತೋ ಮಹೋ ವಿಶೇಷ ಪ್ರಾಪ್ತಿ ಶಕ್ತಿತ ಇವೆಲ್ಲ ಶ್ಲೋಕಗಳು ಬ್ರಹ್ಮತರ್ಕದ ಶ್ಲೋಕಗಳು ಬಂದಿವೆ. ಅಂತೂ ಪದ್ಮಪುರಾಣ ಶ್ಲೋಕಕ್ಕಿಂತ ಮುಂಚೆ ವ್ಯೋಮ ಸಂಹಿತಾ ಶ್ಲೋಕಗಳು, ಅದಕ್ಕಿಂತ ಮುಂಚೆ ಬ್ರಹ್ಮತರ್ಕದ ಶ್ಲೋಕಗಳಿವೆ. ಗೋವಿಂದಾಚಾರ್ಯ ಸಂಪಾದಿತವಾದ ಪಾಠದಲ್ಲಿ ಆ ಪದ್ಮಪುರಾಣದ ಶ್ಲೋಕಗಳು ಮೊದಲು, ಆಮೇಲೆ ಬ್ರಹ್ಮತರ್ಕದ ಶ್ಲೋಕಗಳು, ಅದಾದ್ಮೇಲೆ ವ್ಯೋಮ ಸಂಹಿತಾದ ಈ ಶ್ಲೋಕಗಳು ಸ್ವತೋ ಮಹತ್ವಂತೋ ಅಂತ ಹೀಗೆ ವ್ಯತ್ಯಸ್ತ ಆಗಿವೆ. ಎರಡೂ ಸರಿಯೇ, ಪುರಾಣಿಕಾಚಾರ್ಯರು ಅದನ್ನ ಬರೆದಿದ್ದಾರೆ. ಯಾಕೆಂದ್ರೆ ಮುಂದೆ ನಾವು 7ನೇ ಅಧ್ಯಾಯ ಏನು ನೋಡ್ತೀವಲ್ಲ, ಈ ಭಗವಂತನ ಬಗ್ಗೆ, ಯಜ್ಞನಾಮಕನಾದ ಭಗವಂತನ ಬಗ್ಗೆ, ಅದು ಮುಂದಿನ 7ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಬರೋದಿದೆ. ಅದಕ್ಕೆ ಬೇಕಾದ ಸ್ಪಷ್ಟೀಕರಣವನ್ನ ಈ ಪದ್ಮಪುರಾಣದ ಶ್ಲೋಕ ಹೇಳಿದ್ದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮೊದಲೇ ಕೊಟ್ಟಿದ್ದಾರೆ. ಹೀಗೆ ಪದ್ಮಪುರಾಣದ ಶ್ಲೋಕವನ್ನ ಈ ಭಾಗವತ ತಾತ್ಪರ್ಯದಲ್ಲಿ ಕೊನೆಯಾಗಿ ಹೇಳಿದರೆ ಅದು ಮುಂದಿನ ಶ್ಲೋಕಕ್ಕೂ ಕೂಡ ಅನ್ವಿತ ಆಗ್ತದೆ. ಋಷಿಕೇಶ ತೀರ್ಥರ ಪಾಠದಲ್ಲಿ ಅದು ಮೊದಲೇ ಬಂದಿದೆ ಅಷ್ಟೇ. ಸ್ವತೋ ಮಹತ್ವಂತು ಅನ್ನೋದು ಕೊನೆಗೆ ಬಂದಿದೆ. ವ್ಯತ್ಯಸ್ತ ಆಗಿದ್ರೂ ಕೂಡ ಅರ್ಥದೃಷ್ಟಿಯಲ್ಲಿ ಏನು ವ್ಯತ್ಯಾಸ ಇಲ್ಲ. 42ನೇ ಶ್ಲೋಕದಲ್ಲಿ ಖಗಲೋಕಪಾಲ ಅಂತ ಶಬ್ದ ಇದೆ. ಅದಕ್ಕೆ ವಿಜಯಧ್ವಜರು ಗರುಡ ಅಂತ ಅರ್ಥ ಬರೀತಾರೆ, ಪಕ್ಷಿಗಳ ರಾಜ ಗರುಡ ಅಂತ. ಯಾದವಾರ್ಯರು ಅದಕ್ಕೆ ಅರುಣ ಅಂತ ಅರ್ಥ ಬರೀತಾರೆ, ಖಗಲೋಕಪಾಲ ಅಂದ್ರೆ ಅರುಣ ಅಂತ. ಇಬ್ಬರೂ ಪಕ್ಷಿ ರಾಜ್ಯದ ಅಧಿಪತಿಗಳೇ. ಅರುಣ ಹಿರಿಯ, ಗರುಡ ಆತನಿಗಿಂತ ಆಮೇಲೆ ಹುಟ್ಟಿದವನಾದ್ರಿಂದ ಸಣ್ಣವನು. ಆದರೆ ಯೋಗ್ಯತೆಯ ದೃಷ್ಟಿಯಿಂದ ಗರುಡನೇ ದೊಡ್ಡವನು. ಆತ ಗರುಡ ಶೇಷ ರುದ್ರರು ಮೂರು ಕೂಡ ಸಮಾನರಾದ್ದರಿಂದ 5ನೇ ಕಕ್ಷಾದಲ್ಲಿ ಇದ್ದಾನೆ. ಮುಂದೆ 43ನೇ ಶ್ಲೋಕದಲ್ಲಿ ಉರಗನಾಥ ಅಂತ ಶಬ್ದ ಇದೆ. ಅದಕ್ಕೆ ವಾಸುಕಿ ಮೊದಲಾದ ಉರಗದ ಸಾಮ್ರಾಜ್ಯದ ಅಧಿಪತಿಗಳು ಅಂದ್ರೆ ವಾಸುಕಿ ಮೊದಲಾದವರು. ನಾಗನಾಥ ಅಂದ್ರೆ ಅನಂತ ಅಂತ ಹೀಗೆ ಬಂದಿದೆ. ಅನಂತ ಅಂದ್ರೆ ಶೇಷ. ಪಾತಾಳ ಲೋಕದ ಅಧಿಪತಿಗಳು ಅಂದ್ರೆ ಅನಂತ, ಬಲಿ ಮೊದಲಾದವರು ಅಂತ ವಿಜಯಧ್ವಜರು 42ನೇ ಶ್ಲೋಕದಲ್ಲಿ ಬರೆದಿದ್ದಾರೆ. 43ನೇ ಶ್ಲೋಕದಲ್ಲಿ ನಾಗನಾಥ ಅಂದ್ರೆ ಅನಂತ ಅಂತ ಇನ್ನೊಂದು ಬಾರಿ ಬರೆದಿದ್ದಾರೆ. ಪೂರ್ವೋಕ್ತಃ ಅನಂತಃ ಏಕಕುಂಡಲಃ. ಮೊದಲು ಹೇಳಲ್ಪಟ್ಟ ಆ ಪಾತಾಳ ಲೋಕದ ಅಧಿಪತಿ ಅನಂತ ಏನಿದ್ದಾನೆ ಅವನು ಏಕಕುಂಡಲ, ಒಂದೇ ಕುಂಡಲವನ್ನು ಧರಿಸಿರುವವನು. ಬಲರಾಮನು ಕೂಡ ಆ ಶೇಷನ ಅಧಿಪತಿ ಅವತಾರಭೂತನಾದ ಬಲರಾಮನು ಕೂಡ ಏಕಕುಂಡಲನಾಗಿದ್ದ ಅಂತ ಭಾಗವತದಲ್ಲಿ ಬಂದಿದೆ. ಇಲ್ಲಿ ಮುಂದೆ ಹೇಳಲ್ಪಟ್ಟ ಅನಂತ, ನಾಗನಾಥರು, ಅನಂತ ಮೊದಲಾದವರು ಅಂತಿದೆಯಲ್ಲ, ಇಲ್ಲಿ ಹೇಳಲ್ಪಟ್ಟ ಅನಂತ ಬೇರೆಯವರು, ಬೇರೆ ಇನ್ನೊಬ್ಬ ದೇವತೆ ಅಂತ ಅವರ ಅಭಿಪ್ರಾಯ ಇದ್ದಂತೆ ಕಾಣಿಸ್ತದೆ, ವಿಜಯಧ್ವಜರ ಅಭಿಪ್ರಾಯ. ಅದೇನೇ ಇರಲಿ, ಈ ಒಬ್ಬನೇ ದೇವತೆಯನ್ನ ಹಿಂದೆ ಲೋಕಪಾಲಕ ಎಂಬ ದೃಷ್ಟಿಯಿಂದ ಹೇಳಿದ್ದಾರೆ. ಇಲ್ಲಿ ನಾಗ ಲೋಕದ ಅಂದ್ರೆ ನಾಗ ಒಂದು ಸಮುದಾಯ ಏನಿದೆ ಅದರ ಅಧಿಪತಿ ಎಂಬ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೆ. ಈ ಯಮಂದುನು ಹಾಗೇನೆ, ಅದನ್ನು 44ನೇ ಶ್ಲೋಕದಲ್ಲಿ ವಿಜಯಧ್ವಜರು ಬರೆದಿದ್ದಾರೆ. ಪ್ರೇತೇಶೋಪಿ ಯಮಃ, ಪ್ರೇತೇಶ ಅಂತಿದೆ 44ನೇ ಶ್ಲೋಕದಲ್ಲಿ. ಪ್ರೇತೇಶ ಅಂತ ಯಾರು? ಯಮನೇ. ಹಿಂದೆ ಅವನನ್ನೇ ಲೋಕಪಾಲ ಎಂಬ ದೃಷ್ಟಿಯಿಂದ ಒಂದು ಬಾರಿ ಹೇಳಿದ್ದಾರೆ. ಅವನು ದಕ್ಷಿಣ ದಿಕ್ಕಿನ ಅಧಿಪತಿ. ಒಬ್ಬನೇ ದೇವತೆಗೆ ಹೀಗೆ ಎರಡೆರಡು ರೂಪಗಳಿರ್ತವೆ.
ಒಂದು ರೂಪದಿಂದ ಆತ ಒಂದು ದಿಕ್ಕಿನ ಯಾವುದೋ ಒಂದು ಲೋಕದ ಅಧಿಪತಿ ಆಗ್ತಾನೆ, ಮತ್ತೊಂದು ರೂಪದಿಂದ ಪ್ರೇತಗಳಿಗೆ ಅಧಿಪತಿ ಆಗ್ತಾನೆ. ರೂಪಾಂತರ ವಿವಕ್ಷಯ ಅಂತ ವಿಜಯಧ್ವಜರು ಅದನ್ನು ಬರೆದಿದ್ದಾರೆ. ಪ್ರೇತೇಶೋಪಿ ಯಮಃ. ಇಲ್ಲಿ 43ನೇ ಶ್ಲೋಕದಲ್ಲಿ ಉರಗನಾಥ ಮತ್ತು ನಾಗನಾಥ ಅಂತ ಎರಡು ಶಬ್ದ ಇದೆ. ಅದಕ್ಕೆ ಉರಗ ಅಂದ್ರೆ ಸರ್ಪಗಳು, ನಾಗ ಅಂದ್ರೂ ಸರ್ಪಗಳೇ, ಹಾವುಗಳೇ. ಉರಗನಾಥ ಅಂದ್ರೆ ವಾಸುಕಿ ಅಂತಲೂ, ನಾಗನಾಥ ಅಂದ್ರೆ ಅನಂತ ಅಂತಲೂ ಅರ್ಥ ಮಾಡಿದ್ದಾರೆ ವಿಜಯಧ್ವಜರು. ಹಾಗೆ ಯಾದವಾರ್ಯರು ಕೂಡ ಅರ್ಥ ಮಾಡಿದ್ದಾರೆ. ಆ ಉರಗ ಅಂದ್ರೆ ಏನು ಮತ್ತು ನಾಗ ಅಂದ್ರೆ ಏನು, ವ್ಯತ್ಯಾಸ ಏನು, ಅದೊಂದು ನಮಗೆ ಗೊಂದಲ ಆಗ್ತದೆ. ಶಬ್ದದ ಅರ್ಥ ಅದಕ್ಕೆ ಕೋಶಗಳಲ್ಲಿ ನಗೆ ಭವತಿ ಇತಿ ನಾಗ. ನಗ ಅಂದ್ರೆ ಪರ್ವತ, ಬೆಟ್ಟ ಗುಡ್ಡ ಇತ್ಯಾದಿಗಳಲ್ಲಿ ಇರುವಂಥದ್ದು. ಅದಕ್ಕೆ ನಾಗ ಅಂತ ಹೀಗೆ ಅರ್ಥ ಒಂದು ಹೇಳಿದ್ದಾರೆ. ಹಾಗೆ ನೋಡಿದ್ರೆ ನಾಗ ಎಂಬ ಶಬ್ದಕ್ಕೆ ಆನೆ ಅಂತನೂ ಅರ್ಥ ಇದೆ. ಅದು ಇಲ್ಲಿ ಪ್ರಸ್ತುತ ಅಲ್ಲ. ಒಂದ್ಯಾವುದೋ ಕೋಶದಲ್ಲಿ ನ ಗಚ್ಚತಿ ಇತಿ ಅಗಹ ತದ್ಭಿನ್ನ ನಾಗಹ ಅಂತ ಒಂದು ಅರ್ಥ ಹೇಳಿದ್ದಾರೆ. ಗ ಅಂದ್ರೆ ಹೋಗುವಂಥದ್ದು, ಅಗ ಅಂದ್ರೆ ಹೋಗದೇ ಇರುವಂಥದ್ದು, ಹೆಚ್ಚು ಚಲನೆ ಮಾಡದೇ ಇರುವಂಥದ್ದು ಅಂತ ಅರ್ಥ. ಅದಕ್ಕಿಂತ ಭಿನ್ನವಾದ್ದು ಈ ನಾಗ ಅಂತ. ಅದು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲುವುದಿಲ್ಲ, ನಿರಂತರವಾಗಿ ಸಂಚಾರ ಮಾಡ್ತಿರ್ತದೆ ಅಂತ ಅದರ ತಾತ್ಪರ್ಯ ಕಾಣಿಸ್ತದೆ. ಹಾಗೆ ನೋಡಿದರೆ ನಾವು ಅನೇಕ ಧಾತುಗಳನ್ನ ಕಳ್ಕೊಂಡಿರುವುದರಿಂದ ನಮಗೆ ಬೇಕಾದಂತಹ ಅರ್ಥಗಳೆಲ್ಲ ಈಗ ಸಿಗೋದಿಲ್ಲ. ಎಷ್ಟು ಸಿಗ್ತದೋ ಅಷ್ಟನ್ನ ಹೇಳಿದ್ದೇನೆ ಅಷ್ಟೆ. ಇನ್ನು ಉರಗ ಅನ್ನೋ ಶಬ್ದದ ನಿಷ್ಪತ್ತಿ ನಾವು ನೋಡಬಹುದು. ಉರಸ್ ಅಂದ್ರೆ ಎದೆ ಮೂಲಕ ಹೋಗುವಂಥದ್ದು ಅಂತ. ನಾವೆಲ್ಲ ಕಾಲುಗಳ ಮೂಲಕ ನಡೆಯುವಂಥವ್ರು, ಪಕ್ಷಿಗಳು ರೆಕ್ಕೆಗಳ ಮೂಲಕ ಸಂಚಾರ ಮಾಡುವಂಥವು ನಮ್ಗೆ ಗೊತ್ತಿದೆ. ಹಾವುಗಳು ಎದೆಯ ಮೂಲಕ, ಅವುಗಳಿಗೆ ಎದೆ ಹೊಟ್ಟೆ ಅನ್ನೋದು ಬೇರೆ ಇಲ್ಲ, ಇಡೀ ಶರೀರವೇ ಒಂದು ಕೊಳವೆ ಅಂತ ಇರ್ತದೆ, ಹಾಗೆ ಸಂಚಾರ ಮಾಡ್ತಾ ಇರ್ತವೆ. ಹೀಗೆ ತೆವಳಿಕೊಂಡು ಸಂಚಾರ ಮಾಡುವವು ಅಂತ ಅದರ ತಾತ್ಪರ್ಯ ಆಗ್ತದೆ ಹೆಚ್ಚು ಕಡಿಮೆ ಉರಗ ಅಂತಂದ್ರೆ. ನಾವು ಕೂಡ ತೀರಾ ಕಿರಿದಾದ ಜಾಗದಲ್ಲಿ ನೆಲದ ಮೇಲೆ ಮಲಗಿ ತೆವಳಿಕೊಂಡು ಹೋಗುವ ಪ್ರಸಂಗ ಬರಬಹುದು, ಗುಹೆ ಮೊದಲಾದ ಕಡೆ. ಹೀಗೆ ಉರಗ ಅಂದ್ರೆ ರೆಪ್ಟೈಲ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ತೆವಳಿಕೊಂಡು ಸಂಚಾರ ಮಾಡುವಂತಹ ಒಂದು ಗುಂಪಿದೆ. ಹಾವು, ಕೆಲವು ಮೊಸಳೆಗಳನ್ನು ಹಾಗೇನೆ. ಈ ಥರ ಅದನ್ನೊಂದು ತಿಳ್ಕೋಬಹುದು. ಉರಗ ಅಂದ್ರೆ ತೆವಳಿಕೊಂಡು ಸಂಚಾರ ಮಾಡುವಂಥವು. ನಾಗಗಳು ಹಾಗೆ ತೆವಳಿಕೊಂಡೇ ಸಂಚಾರ ಮಾಡ್ತವೆ. ಹಾಗಾದ್ರೆ ಏನು ವ್ಯತ್ಯಾಸ? ಅವೆರಡು ಬೇರೆ ಬೇರೆ ಕುಲಗಳಷ್ಟೇ. ಉರಗ ಅಂತ ಒಂದು ಕುಲ, ನಾಗ ಅಂತ ಒಂದು ಕುಲ. ಕೆಲವು ಜನ ಹಿರಿಯ ವಿದ್ವಾಂಸರು ಈ ನಾಗ ಅಂದ್ರೆ ಹೆಡೆ ಇರುವಂಥವು ಅಂತನೂ, ಉರಗ ಅಂದ್ರೆ ಹೆಡೆ ಇಲ್ಲದೇ ಇರುವ ಹಾವುಗಳು ಅಂತನೂ ಹೇಳುವ ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರು ಒಂದೇ ಹೆಡೆ ಇರುವಂಥದ್ದು ಉರಗ, ಅನೇಕ ಹೆಡೆ ಇರುವಂಥವು ನಾಗ ಅಂತ ಹೀಗೆಲ್ಲ ಹೇಳುವ ಪ್ರಯತ್ನ ಇದೆ. ಇದು ಭಗವದ್ಗೀತಾದಲ್ಲಿ ಕೂಡ ಅನಂತಶ್ಚಾಸ್ಮಿ ನಾಗಾನಾಂ ಸರ್ಪಾಣಾಮಸ್ಮಿ ವಾಸುಕಿಹಿ ಅಂತ ಬಂದಿದೆ. ಭಗವಂತನ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ನಾಗಗಳಲ್ಲಿ ಅನಂತ ಶ್ರೇಷ್ಠ, ಅವನಿಗೆ ಆ ಶ್ರೇಷ್ಠತೆ ಬಂದಿದ್ದು ನನ್ನಿಂದ ಅಂತ ಭಗವಂತ ಹೇಳ್ತಾನೆ. ಸರ್ಪಗಳಲ್ಲಿ ವಾಸುಕಿ ಶ್ರೇಷ್ಠ ಅಂತ. ಅದನ್ನ ಗಮನಿಸಿಯೇ ಇಲ್ಲಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಈ ಗೊಂದಲವೇ ಬೇಡ ಅಂತ ವೀರರಾಘವರ ವ್ಯಾಖ್ಯಾನದಲ್ಲಿ ನಾಗ ಅನ್ನೋ ಶಬ್ದಕ್ಕೆ ಆನೆ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಅಂತೂ ಈ ಹೆಡೆಗಳು ಇರುವುದು ನಾಗ, ಹೆಡೆಗಳು ಇಲ್ಲದೆ ಇರುವುದು ಸರ್ಪ ಅಂತ ಏನು ಅರ್ಥ ಇದೆ, ಅದೆಲ್ಲ ಸಮಂಜಸ ಅಲ್ಲ. ಮಹಾಭಾರತದಲ್ಲಿ ಧರ್ಮರಾಜ ಮತ್ತು ಅಜಗರ, ಹೆಬ್ಬಾವಿನ ರೂಪದ ನಹುಷ, ಅವರಿಬ್ಬರ ನಡುವಿನ ಸಂವಾದ ಇದೆ. ಅಲ್ಲಿ ಆ ಹೆಬ್ಬಾವಿನ ರೂಪದ ನಹುಷನಿಗೆ ದಾನಂ ಕ್ಷಮಾಶೀಲ ಮಾನುಷಂಸ್ಯಂ ತಪೋಘೃಣ ದೃಶ್ಯಂತೆ ಯತ್ರ ನಾಗೇಂದ್ರ ಸಬ್ರಾಹ್ಮಣ ಇತಿ ಸ್ಮೃತಃ ಅಂತ ನಾಗೇಂದ್ರ ಅಂತ ಸಂಬೋಧನೆ ಮಾಡಿದ್ದಾನೆ ಯುಧಿಷ್ಠಿರ.
ಹೆಬ್ಬಾವಿಗೆ ಹೆಡೆ ಇರುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆದ್ರಿಂದ ಇಲ್ಲಿ ನಾಗ ಮತ್ತು ಸರ್ಪ ಇವೆಲ್ಲ ಲೌಕಿಕ ವ್ಯವಹಾರದಲ್ಲಿ ಪರ್ಯಾಯ ಪದಗಳಷ್ಟೇ. ಭಗವದ್ಗೀತೆಯಲ್ಲಿ ಮತ್ತು ಇಲ್ಲಿ ಭಾಗವತದಲ್ಲಿ ನಾಗ ಮತ್ತು ಸರ್ಪಗಳು ಬೇರೆ ಬೇರೆ ಕುಲ. ಸರ್ಪದ ಬದಲಾಗಿ ಉರಗ ಅನ್ನೋದೊಂದು ಕುಲ, ನಾಗ ಅನ್ನೋದೊಂದು ಕುಲ ಅಷ್ಟೇ. ಹೀಗೆ ಹೇಳದೆ ಹೆಡೆಗಳನ್ನ ಅವಲಂಬಿಸಿ ಹೇಳುವುದು ಅಷ್ಟು ಸಮಂಜಸ ಅಲ್ಲ. ಪಿಶಾಚ ಲೋಕದ ಅಧಿಪತಿಗಳು ಅಂದ್ರೆ ಘಂಟಾಕರ್ಣ ಮೊದಲಾದವುಗಳು, ಮತ್ತೆ ಭೂತರು ಅಂದ್ರೆ ಭೈರವ ಮೊದಲಾದವರು, ಕೂಷ್ಮಾಂಡ ಅಂದ್ರೆ ಭೃಂಗಿ, ರುಟಿ ಮೊದಲಾದವರು ಎಲ್ಲ ರುದ್ರನ ಗಣಗಳು, ಕೆಲವರು ಸ್ಕಂದನ ಗಣಗಳು, ಕೆಲವು ಗಣೇಶನ ಗಣಗಳು. ಜಲಚರಗಳ ಮುಖ್ಯಸ್ಥರು ಅಂದ್ರೆ ತಿಮಿಂಗಲಗಳು. ಯಾದೋ ಮೃಗ ಪಶ್ವಧೀಶ ಅಂತ. ಮೃಗ ಅಂದ್ರೆ ಸಿಂಹ ಮೊದಲಾದವು, ಪಶು ಅಂದ್ರೆ ಎಮ್ಮೆ ಮತ್ತು ಕೋಣಗಳು, ಹಾಗೆ ಎತ್ತುಗಳು, ಆಕಳುಗಳು. ಅವುಗಳ ಅಧಿಪತಿ ನಂದಿಕೇಶ್ವರ. ಹೀಗೆ 44 ಶ್ಲೋಕಗಳವರೆಗೆ ನೋಡಿದ್ದೀವಿ. 45ನೇ ಶ್ಲೋಕ. ಪ್ರಾಧಾನ್ಯತೋ ಯಾನ್ ಋಷಯ ಆಮನಂತಿ ಲೀಲಾವತಾರಾನ್ ಪುರುಷಸ್ಯ ಭುಮ್ನಃ ಆಪೀಯತಾಂ ಕರ್ಣ ಕಷಾಯ ಶೋಷಾನ್ ಅನುಕ್ರಮಿಷ್ಯೆ ತೈಮಾನ್ ಸುಪೇಶಲಾನ್. ಇನ್ನು ಮುಂದಿನ 7ನೇ ಅಧ್ಯಾಯದಲ್ಲಿ ಈ ಭಗವಂತನ ಅವತಾರಗಳನ್ನು ನಾನು ವರ್ಣನೆ ಮಾಡ್ತೀನಿ ಅಂತಾರೆ. ಅನೇಕ ಅವತಾರಗಳಿವೆ ಭಗವಂತನಿಗೆ, ಅದರಲ್ಲಿ ಪ್ರಧಾನವಾದ ಅವತಾರಗಳನ್ನು ಮಾತ್ರ ನಾನು ಹೇಳ್ತೇನೆ. ಋಷಿಗಳು, ಜ್ಞಾನಿಗಳು ಯಾವುದನ್ನು ವರ್ಣನೆ ಮಾಡ್ತಾರೆ ಅವನ್ನು ಹೇಳ್ತೇನೆ ಅಂತ. ಅಲ್ಲಿ ಲೀಲಾವತಾರಗಳು ಎಲ್ಲವೂ ಆತ ತನ್ನ ಮಾಯೆಯಿಂದ ಸ್ವೀಕಾರ ಮಾಡಿದ ಅವತಾರಗಳು. ಆಪೀಯತಾಂ, ಯಾರು ಅವುಗಳನ್ನು ಪಾನ ಮಾಡ್ತಾರೆ, ಪಾನ ಮಾಡಿದವರ ಆ ಕಥಾಮೃತವನ್ನು ಪಾನ ಮಾಡಿದವರ ಕರ್ಮದ ಪ್ರಭಾವವನ್ನೆಲ್ಲ ಕಳೆದು ಅವರನ್ನು ಮುಕ್ತರನ್ನಾಗಿ ಮಾಡುವಂತಹ ಅವತಾರಗಳಿವು. ಕೇಳಿದಾಗ ಕಿವಿಗೆ ರಸಾಯನ ಹಾಕಿದಂತಿರ್ತದೆ, ತುಂಬಾ ಆನಂದ ಆಗ್ತದೆ. ಮತ್ತೆ ಪ್ರಾರಬ್ಧ ಕರ್ಮವನ್ನು ಶೋಷಿಸಿ ಅವರನ್ನು ಮುಕ್ತರನ್ನಾಗಿ ಮಾಡ್ತದೆ. ಆಪೀಯತಾಂ ಅಂತಿದೆ. ಇದನ್ನು ನೀನು ನಿನ್ನಂಥವರೆಲ್ಲರೂ ಕೂಡ, ಚತುರ್ಮುಖ ಬ್ರಹ್ಮ ನಾರದನಿಗೆ ಹೇಳ್ತಾನೆ, ನೀವೆಲ್ಲರೂ ಇದನ್ನು ಪಾನ ಮಾಡಬೇಕು, ನಿನ್ನಿಂದ ಇದು ಕುಡಿಯಲ್ಪಡಬೇಕು ಅಂತ. ಆಪೀಯತಾಂ ಅಂದ್ರೆ ಕುಡಿಯಲ್ಪಡಬೇಕು ನಿಮ್ಮಿಂದ ಇದು ಅಂತ ಒಂದರ್ಥ. ಅಥವಾ ಆಪೀಯತಾಂ, ಯಾರು ಇದನ್ನು ಗಾಯನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಪಾನ ಮಾಡ್ತಾರೆ, ಅಂಥವರ ಕರ್ಮ ಕಷಾಯ ಅಂದ್ರೆ ನಮ್ಮ ಈ ದೇಹ ಹುಟ್ಟಲಿಕ್ಕೆ ಬೇಕಾದ ಪ್ರಾರಬ್ಧ ಕರ್ಮವೇನಿದೆ ಅದನ್ನ ಶೋಷ, ಆ ಪ್ರಾರಬ್ಧ ಕರ್ಮವನ್ನೇ ನಾಶ ಮಾಡಿಬಿಡ್ತವೆ ಈ ಅವತಾರಗಳು. ಕಷಾಯ ಅಂದ್ರೆ ಅನೇಕ ಅರ್ಥಗಳಾಗಬಹುದು. ಕಷಾಯ ಅಂದ್ರೆ ಒಂದು ಔಷಧ ಅಂತ ಅರ್ಥ ಆಗ್ಬಹುದು, ರಸ ಅಂತ ಅರ್ಥ ಆಗ್ಬಹುದು. ನಮ್ಮ ಈ ದೇಹ ಹುಟ್ಟಲಿಕ್ಕೆ ಬೇಕಾದ ಕರ್ಮವೆಂಬ ರಸ. ಆ ರಸ ಅಂತದನ್ನ ಯಾಕೆ ವರ್ಣನೆ ಮಾಡಿದ್ದಾರೆ ಅಂದ್ರೆ, ಅದೊಂದು ರಸ ನದಿಯಂತೆ. ಅನೇಕ ಕರ್ಮಗಳನ್ನು ನಾವು ಒಂದಾದ್ಮೇಲೆ ಒಂದು ಮಾಡ್ತಾನೆ ಇರ್ತೀವಿ. ನಮ್ಮ ಕರ್ಮಗಳ ಈ ನದಿಯನ್ನೇ ಈ ಭಗವಂತನ ಅವತಾರಗಳ ಶ್ರವಣ ಮತ್ತು ಪ್ರವಚನ ಬತ್ತಿಸಿ ಬಿಡ್ತದೆ. ಮುಂದೆ ನಮಗೆ ಜನ್ಮವೇ ಇರುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಕಷಾಯ ಅನ್ನೋ ಶಬ್ದಕ್ಕೆ ಮಾಲಿನ್ಯ ಅಂತ ಅರ್ಥ ಬರೆದಿದ್ದಾರೆ ಶ್ರೀಧರರು. ಕಷಾಯಿತ ಲೋಚನ ಅಂತ ಹೀಗೆ ಕೆಲವು ಕಡೆ ಪ್ರಯೋಗ ಇದೆ. ಮಲಿನವಾದ ಕಣ್ಣುಳ್ಳವರು ಅಂತ ಅದಕ್ಕೆ ಅರ್ಥ ಆಗ್ತದೆ. ಆ ಅರ್ಥವೂ ಸರಿನೇ. ಗೋವಿಂದಾಚಾರ್ಯರು ಅದಕ್ಕೆ ಮತ್ತೊಂದು ಅರ್ಥ ಬರೆದಿದ್ದಾರೆ, ಯಾವುದೋ ಪ್ರಾಚೀನ ಟೀಕೆಯನ್ನು ಅನುಸರಿಸಿ. ಕಷಾಯ ಅಂದ್ರೆ ವಿಷಜಲ, ವಿಷಮಿಶ್ರಿತವಾದ ಜಲ. ಮಲಿನ ಜಲ, ವಿಷಮಿಶ್ರಿತವಾದ ಜಲ, ಅದೆಲ್ಲ ಒಂದೇ. ಅಂತೂ ನಮ್ಮ ಪಾಪಕರ್ಮ ಏನಿದೆ ಅದೇ ಒಂದು ವಿಷಜಲದಂತೆ, ಅದನ್ನು ಒಣಗಿಸಿ ಹಾಕ್ತದೆ ಈ ಭಗವಂತನ ಲೀಲೆಗಳ ಶ್ರವಣ ಮತ್ತು ಪ್ರವಚನ ಅಂತ ಅದರ ತಾತ್ಪರ್ಯ. ಸುಪೇಶಲ ಅಂದ್ರೆ ಅತ್ಯಂತ ಮಧುರವಾದದ್ದು. ಅದನ್ನು ಈ ಮುಂದೆ ನಿನಗೆ ಹೇಳುವವನಿದ್ದೇನೆ ಅಂತ ಚತುರ್ಮುಖ ಬ್ರಹ್ಮ ನಾರದನಿಗೆ ಹೇಳ್ತಾನೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. 6ನೇ ಅಧ್ಯಾಯವೂ ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಹೃಷಿಕೇಶನ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.
ಇವತ್ತು ವಿಶ್ವಾವಸು ಸಂವತ್ಸರದ ಭಾದ್ರಪದ ಕೃಷ್ಣ ಅಮಾವಾಸ್ಯ, ಸರ್ವಪಿತ್ರ ಅಮಾವಾಸ್ಯ ದಿನ ಇದು. ಪಿತೃಗಳ ಆರಾಧನೆ ನಡೆಯುವಂಥ ದಿನ. ಪಿತೃಗಳು ಕೂಡ ಭಗವಂತನ ಮಾಯಾವಿಭೂತಿಗಳೇ. ಆ ಎಲ್ಲ ಸರ್ವ ಪಿತೃಗಳು ನಮ್ಮ ಗತಿಸಿದ ತಂದೆ ತಾಯಿ ಮೊದಲಾದವರು, ಹಾಗೆ ಅಗ್ನಿಶ್ವಾತ್ತ ಮೊದಲಾದ ದೇವತೆಗಳು, ಯಮ ಸೋಮ ಕವಿವಾಹನ್ ಅಂಥ ದೇವತೆಗಳು, ಆ ಎಲ್ಲ ಪಿತೃಗಳ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಶ್ರಾದ್ದಸ್ವಾಮಿಯಾದಂಥ ಜನಾರ್ದನ ಮತ್ತು ವರಾಹ ಅಂತ ಮಹಾಭಾರತ ಅವನ್ನು ವರ್ಣನೆ ಮಾಡ್ತದೆ. ಆ ರೂಪದ ಭಗವಂತನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.